ಬಿಬಿಎಂಪಿ ಶಾಲಾ ಕಾಲೇಜಿನಲ್ಲಿ 69% ದಾಖಲಾತಿ ಕುಸಿತ ಆಗಿದೆ. ಈಗಾಗಲೇ 2024-25ನೇ ಸಾಲಿನ ಶೈಕ್ಷಣಿಕ ದಾಖಲಾತಿ ಆರಂಭ ಆಗಿದೆ. ಬಿಬಿಎಂಪಿ ಶಾಲಾ ಕಾಲೇಜಿನಲ್ಲಿ 69% ದಾಖಲಾತಿ ಕುಸಿತ ಕಂಡಿರುವಂಥದ್ದು. ಈಗಾಗಲೇ 2024-25ನೇ ಸಾಲಿನ ಶೈಕ್ಷಣಿಕ ದಾಖಲಾತಿ ಆರಂಭ ಆಗಿರುವಂಥದ್ದು. ಈ ಹಿಂದೆ ದಾಖಲಾತಿ ಮಾಡುವವರ ಪ್ರಮಾಣ ಈ ಬಾರಿ ಇಳಿಕೆಯಾಗಿದೆ. ಕೊರೋನಾ ಸಮಯದಲ್ಲಿ ಶಾಲಾ ಕಾಲೇಜಿನಲ್ಲಿ ದಾಖಲಾತಿ ಕುಸಿತ, ಈ ಬಾರಿ ಕೂಡ ಕಡಿಮೆ ಪ್ರಮಾಣದಲ್ಲಿ ದಾಖಲಾತಿ ಆಗಿರುವಂಥದ್ದು. 2024-25ನೇ ಶೈಕ್ಷಣಿಕ ವರ್ಷದಲ್ಲಿ 9.467 ವಿದ್ಯಾರ್ಥಿಗಳು ದಾಖಲಾತಿಯನ್ನು ಕಂಡಿರುವಂಥದ್ದು. ಅಂದರೆ ಯಾವಾಗ ಈ ಬಿಬಿಎಂಪಿ ಶಾಲೆಯಲ್ಲಿ ಶಿಕ್ಷಕರನ್ನ ನೇಮಕ ಮಾಡುವ ವಿಚಾರವನ್ನು ಖಾಸಗಿ ಏಜೆನ್ಸಿಗಳಿಗೆ ಕೊಟ್ಟರೆ ಇನ್ನೇನಾಗತ್ತೆ, ಫಲಿತಾಂಶ ಬರೋದು ಇದೇ ರೀತಿನೇ. ಯಾಕೆಂದರೆ ಮಕ್ಕಳಿಗೆ ಶಿಕ್ಷಕರು ಪಾಠ ಕಲಿಸುವಂಥ ಜವಾಬ್ದಾರಿ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವಿನೋದ್ ಕೊಡ್ತಾರೆ. ಏನಿದು ವಿನೋದ್, ನಾವು ಈಗಾಗಲೇ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ, ಯಾಕೆ ಈ ರೀತಿ ಬಿಬಿಎಂಪಿ ಶಾಲೆಗಳು ಅಧೋಗತಿಗೆ ಬರ್ತಾ ಇದ್ದಾವೆ ಅನ್ನುವಂಥದ್ದು. ಇದೀಗ ಏನು ದಾಖಲಾತಿ ಪ್ರಮಾಣದಲ್ಲಿ ತುಂಬ ಇಳಿಕೆ ಆಗ್ತಾ ಇದೆ, ಯಾಕೆ ಏನು ಕಾರಣ ಅಂತ? ಹೌದು ಸುರೇಶ್, ಏನಂದ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಏನು ಶಾಲೆಗಳು ಮತ್ತೆ ಕಾಲೇಜು ಮತ್ತು ಪ್ರೌಢ ಶಾಲೆಗಳು ಏನು ಬರುತ್ತೆ, ಈ ಒಂದು ಶಾಲೆ ಅಥವಾ ಕಾಲೇಜುಗಳಲ್ಲಿ ಆ ಒಂದು ಅಡ್ಮಿಷನ್ ಅಂದ್ರೆ ಯಾರು ಒಂದು ದಾಖಲಾತಿ ಮಾಡ್ತಾ ಅವುಗಳ ಮಟ್ಟ ತುಂಬಾ ಕುಸಿತ ಆಗಿದೆ ಅಂತ. ಈಗಾಗಲೇ ನಾವು ಕಳೆದ ವರ್ಷ 2022-23ನೇ ಒಂದು ಸಾಲಿನ ಒಂದು ದಾಖಲಾತಿ ವಿಚಾರ ನೋಡಿದ್ರೆ ಆ ಒಂದು ಸಮಯದಲ್ಲಿ 23,000ಕ್ಕೂ ಹೆಚ್ಚು ದಾಖಲಾತಿಗಳಾಗಿತ್ತು. ಆದ್ರೆ ಈ ವರ್ಷ 2023 ಮತ್ತು 2024 ಮತ್ತು 25 ಶೈಕ್ಷಣಿಕ ವರ್ಷದಲ್ಲಿ ತುಂಬಾ ಗಣನೀಯವಾಗಿ ಇಳಿಕೆ ಆಗಿರ್ತಕ್ಕ ವಿಚಾರಗಳು ಈಗ ಬಹಿರಂಗ ಆಗಿದೆ. ಈಗಾಗಲೇ ಹೋದ ವರ್ಷ 23,000 ಇರ್ತಕ್ಕಂಥ ಒಂದು ದಾಖಲಾತಿ ಈ ವರ್ಷ 9,000ಕ್ಕೆ ಒಂದು ತಲುಪಿದೆ. ಅಂದ್ರೆ ಈ ಯಾವ ಲೆಕ್ಕಕ್ಕೆ ಇರ್ಬೋದು ಒಂದು ಬಿಬಿಎಂಪಿ ಶಾಲೆಗಳ ವಿಚಾರದಲ್ಲಿ ಅಂದ್ಬಿಟ್ಟು ನಾವು ನೋಡ್ಬೇಕು ಅಂದ್ರೆ ಗೊತ್ತಾಗುತ್ತೆ. ಇದರಲ್ಲಿ ಇನ್ನೊಂದು ನಾವು ಯಾಕೆ ಕಡಿಮೆ ಆಗಿದೆ ದಾಖಲಾತಿಗಳು ನಾವು ಒಂದು ಸೂಕ್ಷ್ಮವಾಗಿ ಅವಲೋಕಿಸಿದಾಗ, ಒಂದು ನೀವು ಹೇಳಿದಾಗೆ ಒಂದು ಶಿಕ್ಷಕರ ನೇಮಕಾತಿ ವಿಚಾರದಲ್ಲಿ ಒಂದು ಸೆಕ್ಯೂರಿಟಿ ಏಜೆನ್ಸಿ ಕೊಡ್ತಿರೋದು, 2 ಬಿಬಿಎಂಪಿಯಲ್ಲಿ ಒಂದು ದಿನದಿಂದ ದಿನಕ್ಕೆ ಹೊಸ ರೂಲ್ಸ್ ಗಳು ಬದಲಾವಣೆ ಆಗ್ತಿರೋದು, 3 ಈಗಾಗಲೇ ಮಳೆಗಾಲ ಆರಂಭ ಆಗಿದೆ, ಮಕ್ಕಳಿಗೆ ಶೂ ಸಾಕ್ಸ್ ಕೊಡ್ಬೇಕು, ಅವುಗಳಲ್ಲೂ ಸಹ ಕೆಲವೊಂದಿಷ್ಟು ಅಂದ್ರೆ ವಿಳಂಬ ಆಗ್ತದೆ. ಈಗಾಗಲೇ ಒಂದು ಆರಂಭ ಆಗಿ ಎಷ್ಟೋ ತಿಂಗಳುಗಳದ್ದು ಇನ್ನೂ ಎಷ್ಟೋ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಒಂದು ಶೂ ಆಗಿರ್ಲಿ, ಸಾಕ್ಸ್ ಆಗಿರ್ಲಿ, ಸ್ವೆಟರ್ ಆಗಲಿ ತಲುಪಿರಲ್ಲ. ಸೊ ಹೀಗಾಗಿ ಕೆಲವೊಂದಿಷ್ಟು ವಿಳಂಬ ನೀತಿಯಿಂದ ಮಕ್ಕಳುಗಳ ಸಂಖ್ಯೆ ಒಂದು ಕಡಿಮೆ ಆಗ್ತಿರೋದಾದ್ರೆ, ಇನ್ನೊಂದು ರಾಜ್ಯದಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆ ಒಂದು ಅಧೋಗತಿಗೆ ಹಾದಿ ಬರ್ತಾ ಇದೆ. ಯಾಕಂದ್ರೆ ನಾವು SSLC ರಿಸಲ್ಟ್ ನೋಡಿದ್ವಿ, 20% ಹೆಚ್ಚಿಗೆ ಕೊಟ್ಟನೆ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ರಿಸಲ್ಟ್ ಅಷ್ಟು ಬಂತು. ಸೊ ಎಲ್ಲ ಒಂದ್ ಕಡೆ ನಾವು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮಾತ್ರ ಅಲ್ಲ, ಇಡೀ ಒಂದು ರಾಜ್ಯದಲ್ಲಿ ಶಿಕ್ಷಣ ಮಟ್ಟ ಒಂದು ವ್ಯವಸ್ಥಿತ ಮಟ್ಟ ಕುಸಿತಾ ಇದೆ. ಸೊ ಅದ್ರ ಮೌಲ್ಯದ ಪ್ರತಿದಿನ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಆಗ್ತಿಲ್ಲ, ಅದೇ ಕುಸಿತಾ ಇದೆ. ಅದೇ ರೀತಿ CBSE ICSE ಸಿಲೆಬಸ್ ಗಳು ನೋಡಿದ್ರೆ ಆ ಒಂದು ಸಿಲೆಬಸ್ ಗಳಿಗೆ ಹೋಗೋರ ಸಂಖ್ಯೆನೇ ಜಾಸ್ತಿ ಆಗ್ತಿದೆ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.